ಡಾಕ್ಟರ್ ಜಿ ಎಸ್ ಆಮೂರ್ ಅವರು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಹೆಸರಾಂತ ವಿಮರ್ಶಕರು. ಕರ್ನಾಟಕ ವಿಶ್ವವಿದ್ಯಾಲಯ ಹಾಗೂ ಮರಾಠವಾಡ ವಿದ್ಯಾಪೀಠದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಅನೇಕ ವರ್ಷ ಅವರು ಕೆಲಸ ಮಾಡಿದ್ದಾರೆ. ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಹಲವಾರು ಮೌಲಿಕ ಗ್ರಂಥಗಳನ್ನು ರಚಿಸಿದ್ದಾರೆ. ಕೃತಿ ಪರೀಕ್ಷೆ, ಕನ್ನಡ ಕಾದಂಬರಿಯ ಬೆಳವಣಿಗೆ, ಅನಕೃಷ್ಣರಾಯರು, ಅರ್ಥಲೋಕ, ಕನ್ನಡ ಕಥನ ಸಾಹಿತ್ಯ ಕಾದಂಬರಿ, ಸಾತ್ವಿಕ ಪಥ ಇವು ಅವರ ಕೆಲವು ಮುಖ್ಯ ಕನ್ನಡ ಕೃತಿಗಳು. ದ ಕಾನ್ಸೆಪ್ಟ್ ಆಫ್ ಕಾಮಿಡಿ, ಎ ಕ್ರಿಟಿಕಲ್ ಸ್ಪೆಕ್ಟ್ರಮ್, ಇಮೇಜಸ್ ಆ್ಯಂಡ್ ಇಂಪ್ರೆಷನ್ಸ್, ಆದ್ಯ ರಂಗಾಚಾರ್ಯ, ಎ ಎನ್ ಕೃಷ್ಣರಾವ್, ಡಿ ಆರ್ ಬೇಂದ್ರೆ ಇವು ಅವರ ಕೆಲವು ಇಂಗ್ಲಿಷ್ ಕೃತಿಗಳು. ಕ್ಯಾಲಿಫೋರ್ನಿಯಾ ಮತ್ತು ಯೇಲ್ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆ ಕೈಗೊಂಡ ಅವರು ಇಂಗ್ಲೆಂಡಿನಲ್ಲಿ ಕೂಡ ತಮ್ಮ ಅಧ್ಯಯನವನ್ನು ನಡೆಸಿದ್ದಾರೆ. ಅವರ ಅರ್ಥಲೋಕಕ್ಕೆ 1988ರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ದೊರಕಿದೆ. ಇನ್ನೂ ಹಲವಾರು ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದದ್ದುಂಟು. ಇವುಗಳಲ್ಲಿ ಎತ್ತಿ ಹೇಳಬೇಕಾದದ್ದು ಅಂದರೆ ಅವರ ಭುವನದ ಭಾಗ್ಯ ಎಂಬ ಕೃತಿಗೆ 1996ರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದದ್ದು. ಇದೇ ಕೃತಿಗೆ ಭಾರತೀಯ ಭಾಷಾ ಪರಿಷತ್ತು, ಇದು ಕಲ್ಕತ್ತಾದಲ್ಲಿದೆ, ಇದರ ಪ್ರಶಸ್ತಿ ಕೂಡ ಬಂದಿದೆ. ಇನ್ನೂ ಹಲವಾರು ಪ್ರಶಸ್ತಿಗಳು ಈ ಕೃತಿಗೆ ಬಂದಿವೆ. ಬೇಂದ್ರೆ ಸಾಹಿತ್ಯ ಸಮೀಕ್ಷೆಯನ್ನೊಳಗೊಂಡ ಈ ಕೃತಿ ಕನ್ನಡದಲ್ಲಿ ಒಂದು ಅಪರೂಪದ ವಿಮರ್ಶಾ ಗ್ರಂಥ. ಇಷ್ಟೆಲ್ಲ ಸಾಧನೆ ಮಾಡಿರುವ ಡಾಕ್ಟರ್ ಆಮೂರ್ ಅವರೊಂದಿಗೆ ಒಂದಿಷ್ಟು ಹೊತ್ತು ಕಳೆಯೋದಕ್ಕೆ, ಮಾತನಾಡುವ ಮೂಲಕ ಹೊತ್ತು ಕಳೆಯೋದಕ್ಕೆ ಈ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಆಮೂರ್ ಅವರೇ. ನಮಸ್ಕಾರ. ಮೊದಲನೇದಾಗಿ ಒಂದು ಈ ಭುವನದ ಭಾಗ್ಯದಲ್ಲಿ ನೀವೇ ಹೇಳಿದಂಥ ಒಂದು ಮಾತನ್ನು ಬಳಸಿಕೊಂಡು ಈ ನಮ್ಮ ಮಾತುಕತೆ ಆರಂಭ ಮಾಡೋಣ. ಬೇಂದ್ರೆಯವರ ಸಾಹಿತ್ಯವನ್ನು ಪ್ರವೇಶಿಸುವುದು ಅಂದರೆ ತುಂಬಿ ಹರಿಯುತ್ತಿರುವ ಹೊಳೆಯಲ್ಲಿ ಹೊಕ್ಕಂತೆ ಅನ್ನುವ ಒಂದು ಮೌಲಿಕ ಮಾತನ್ನು ಈ ಕೃತಿಯ ಆರಂಭದಲ್ಲಿ ನೀವು ಹೇಳಿದ್ದೀರಿ. ಇಂಥ ಒಂದು ಸಾಹಸಕ್ಕೆ ನೀವು ಕೈ ಹಾಕಿದ್ದು ಹೇಗೆ, ಮತ್ತು ಅದರ ಹಿನ್ನೆಲೆ ಏನು, ಮತ್ತು ಅದನ್ನು ಈಸಿದ ತೃಪ್ತಿ ನಿಮಗಿದೆಯಾ ಹೇಗೆ? ಬೇಂದ್ರೆ ಸಾಹಿತ್ಯದ ಬಗ್ಗೆ ಒಂದು ಪುಸ್ತಕ ಬರೆಯಬೇಕು ಅಂತ ಆಗ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಂಥ ವಿಕ್ರ ಗೋಕಾಕ್ ಅವರು ನನಗೆ ಸೂಚಿಸಿದರು. ಇದು ಇಂಗ್ಲೀಷ್ನಲ್ಲಿ ಬರೆಯಬೇಕಾಗಿತ್ತು. ಈ ಪುಸ್ತಕದ ಸಿದ್ಧತೆ ನಡೆಸಿದಾಗ ನನಗೆ ಕನ್ನಡದಲ್ಲಿಯೇ ಇಂಥ ಒಂದು ಪುಸ್ತಕ ಇಲ್ಲವಲ್ಲ ಅನ್ನುವಂಥ ಒಂದು ಕೊರಗು ಹುಟ್ಕೊಳ್ತು. ಬೇಂದ್ರೆ ಸಾಹಿತ್ಯವನ್ನು ಇಡಿಯಾಗಿ ನೋಡಿ ಒಂದು ನಿಶ್ಚಿತವಾದಂಥ ಒಂದು ಪರಿಪ್ರೇಕ್ಷ್ಯದಲ್ಲಿ ಈ ಕೃತಿಯನ್ನು, ಅವರ ಕೃತಿಗಳನ್ನು ಅರ್ಥವಿಸುವಂಥ ಒಂದು ಪ್ರಯತ್ನ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಅದನ್ನು ನಾನು ಮಾಡಿದೆ. ಇನ್ನು ಬೇಂದ್ರೆಯವ್ರ ಬಗ್ಗೆ ಯಾರು ಬರೆದರೂ ಕೂಡ ಅವರಿಗೆ ಸಂಪೂರ್ಣ ತೃಪ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸ್ತದೆ. ಅಥವಾ ಅವರ ಸಾಹಿತ್ಯನೇ ಅಷ್ಟು ಅಪಾರವಾದದ್ದು ಅಂತ ಅನಿಸ್ತದೆ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಬೇಂದ್ರೆಯವರ ಸಾಹಿತ್ಯದ ಮೂಲ ಸ್ರೋತಗಳೇ ಹಲವಾರು. ಕೆಲವರು ಅವರನ್ನು ವೈದಿಕ ಸಾಹಿತಿ ಅಂತಲೇ ನೋಡಿದ್ದಾರೆ. ವೈದಿಕ ವಾಂಗ್ಮಯ ಬಿಟ್ಟರೆ ಬೇರೆ ಅವರ ಸಾಹಿತ್ಯದಲ್ಲಿ ಬೇರೆ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವರು ಬರೆದಿದ್ದಾರೆ. ಕೆಲವರು ಅವ್ರನ್ನ ಸಂಪೂರ್ಣವಾಗಿ ಪಾಶ್ಚಾತ್ಯ ದೃಷ್ಟಿಯಿಂದ ನೋಡಿದ್ದಾರೆ. ಇನ್ನು ಬೇರೆ ದೃಷ್ಟಿಗಳಿಂದ ಬೇರೆಯವರು ನೋಡಿರಬಹುದು. ಹೀಗಾಗಿ ಒಬ್ಬ ವಿಮರ್ಶಕ ಈ ಎಲ್ಲ ಕ್ಷೇತ್ರಗಳಲ್ಲಿ ಪರಿಣತಿಯನ್ನು ಹೊಂದಿ ಮತ್ತು ಅವರ ಸಾಹಿತ್ಯಕ್ಕೆ ಬೇಕಾದಂಥ ಎಲ್ಲ ವಿಧಾನಗಳನ್ನು ಅಳವಡಿಸಿಕೊಂಡು ಪುಸ್ತಕ ಬರೆಯುವುದು ಬಹಳ ಕಠಿಣ. ಆದ್ದರಿಂದ ನನಗೆ ಸಂಪೂರ್ಣ ತೃಪ್ತಿ ಅನ್ನೋದಿಲ್ಲ. ಆದರೂ ಕೂಡ ನನ್ನ ಕೃತಿಗಳಲ್ಲಿ ಇದೇ ಶ್ರೇಷ್ಠ ಅಂತ ನಾನು ತಿಳ್ಕೊಂಡಿದ್ದೇನೆ. ನನಗೆ ಹೆಚ್ಚು ತೃಪ್ತಿಯನ್ನು ಕೊಟ್ಟಂಥ ಕೃತಿ ಇದೆ. ಅಂದರೆ ಬಹುಶಃ ಅಷ್ಟೊಂದು ಮೌಲಿಕವಾದ ಕೆಲಸ ನೀವು ಅಲ್ಲಿ ಮಾಡಿರಿ ಅನ್ನೋದು ಕೂಡ ಅದು ಇಂಡೈರೆಕ್ಟಾಗಿ ಸೂಚಿಸ್ತದೆ ಕೂಡ. ಅದು ಡಾಕ್ಟರ್ ಆಮೂರ್ ಅವರು ಒಂದು ಕುತೂಹಲ, ಬೇಂದ್ರೆ ಅವರು ತಮ್ಮ ಕವನಗಳಿಗೆ ಅಡಿಟಿಪ್ಪಣಿಯ ರೀತಿಯಲ್ಲಿ ಸಂದರ್ಭ ಸೂಚಿಗಳನ್ನು ಕೊಟ್ಟದ್ದು ಎದ್ದು ಕಾಣ್ತದೆ. ಬಹಳ ಕವನಗಳಿಗೆ ಅವ್ರು ಹಂಗೆ ಕೊಡ್ತಾರೆ. ಬಹುಶಃ ಇದು ಓದುಗರಿಗೆ ಸರಿಯಾಗಿ ಅರ್ಥ ಆಗಲಿ ಅಂತ ಹಿಂಗೆ ಮಾಡಿದರು, ಅಥವಾ ವಿಮರ್ಶಕ ದಾರಿ ತಪ್ಪಬಾರ್ದು ಅಂತ ಹಿಂಗೆ ಮಾಡಿದರು. ಇವೆರಡೂ ಬಿಟ್ಟು ಇನ್ನೇನಾದರೂ ಬೇರೆ ಕಾರಣ ಇದೆಯೋ ಹಾಗೆ? ಬೇಂದ್ರೆಯವರು ತಮ್ಮ ವ್ಯಕ್ತಿತ್ವವನ್ನು ವರ್ಣಿಸಬೇಕಾದ್ರೆ ಆ ವ್ಯಕ್ತಿತ್ವವನ್ನು 3 ವಿಧವಾಗಿ ಅವರು ವಿಂಗಡಿಸ್ತಾ ಇದ್ರು. ಅಂಬಿಕಾತನಯ ದತ್ತ ಇವನು ಕವಿ, ಆಮೇಲೆ ಈ ದ ರಾ ಬೇಂದ್ರೆ
ಇವನು ಒಬ್ಬ ಪ್ರೊಫೆಸರ್. ಹಾಂ ಈ ರೀತಿ ಅಂದರೆ ಅಂಬಿಕಾತನಯ ದತ್ತ ಕವಿತೆಗಳನ್ನು ರಚಿಸ್ತಿದ್ದ. ಆಮೇಲೆ ಪ್ರೊಫೆಸರ್ ಬೇಂದ್ರೆ ಅವರು ಓದ್ತಿದ್ರು ಅವನು. ಅದನ್ನು ಓದುಗರ ಹಾಗೇನೆ ಓದಿ ಅದರ ಹಿನ್ನೆಲೆ ಏನು, ಯಾಕಂದರೆ ತಮ್ಮ ಕಾವ್ಯದ ಬಗ್ಗೆ ಅವ್ರಿಗೇನೆ ಯಾವ ಕವಿಗೆ ಆಗಲಿ ಯಾವ ಕಾವ್ಯದ ಬಗ್ಗೆ ಆಗಲಿ ಕವಿಗೆ ಹೇಳೋದು ಬೇಕಾದಷ್ಟು ಇದ್ದೇ ಇರ್ತದೆ. ಅದರ ಹಿನ್ನೆಲೆಯಾಗಿ ಕೆಲವೊಂದು ಸೂಚನೆಗಳನ್ನು ಅವರು ಮಾಡಿದರು. ಈ ಸೂಚನೆಗಳು ಇದ್ದುದರಿಂದ ಓದಲಿಕ್ಕೆ ಅವರ ಕೃತಿಗಳನ್ನು ಓದಲಿಕ್ಕೆ ಬಹಳ ಅನುಕೂಲ ಆಗಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅಂದರೆ ಅಪಾರ್ಥದ ಸಂಭಾವ್ಯತೆಗಳೇನಿವೆ ಅವು ಕಡಿಮೆ ಆಗಿವೆ. ಕಾವ್ಯ ಕವಿತೆಗಳು ಕವಿಯಿಂದ ಭಿನ್ನವಾದವುಗಳು. ಒಂದು ಕವಿತೆ ಒಬ್ಬ ಕವಿಯಿಂದ ಹೊರಗೆ ಬಂದ ಮೇಲೆ ಅದಕ್ಕೆ ಸ್ವತಂತ್ರವಾದಂಥ ಒಂದು ಅಸ್ತಿತ್ವ ಇರ್ತದೆ. ಆ ಅಸ್ತಿತ್ವ ಇರೋದು ಓದುಗನ ಮನಸ್ಸಿನಲ್ಲೇ. ಅದು ನಿಜವಾಗಬೇಕಾದದ್ದು ಓದುಗನ ಮನಸ್ಸಿನಲ್ಲಿ. ಹೀಗಿರೋದ್ರಿಂದ ಕವಿಯ ಅಭಿಪ್ರಾಯ ಕೊನೆಯದಲ್ಲ, ತನ್ನ ಕಾವ್ಯದ ಬಗ್ಗೆ ಕೂಡ ಕೊನೆಯದಲ್ಲ. ಆದರೆ ಉಳಿದ ವಿಮರ್ಶಕರು ಈ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪರಿಕರಗಳನ್ನು ಒದಗಿಸಿದ ಹಾಗೆ ಕವಿಯು ಕೂಡ ಒದಗಿಸಬಹುದಲ್ಲ. ಈ ದೃಷ್ಟಿಯಿಂದ ಬೇಂದ್ರೆ ಅವರ ಸೂಚನೆಗಳು ನನಗೆ ಬಹಳ ಸಹಾಯಕಾರಿ ಆದವು ಅಂತ ಭಾವಿಸಿದ್ದೇನೆ. ಈ ಬೇಂದ್ರೆಯವರ ಸಮಗ್ರ ಸಾಹಿತ್ಯವನ್ನು ನೀವು ಸಮೀಕ್ಷೆ ಮಾಡಿದ ನಂತರ ಅದರ ಕೊನೆಯಲ್ಲಿ ಇನ್ನೂ ಬಹಳ ಅತ್ಯಂತ ಮಹತ್ವದ ಒಂದು ಮಾತನ್ನು ಹೇಳಿದ್ದೀರಿ. ಅವರ ಇಡೀ ಸಮಗ್ರ ಸಾಹಿತ್ಯವನ್ನು ನೀವು 3 ಶಬ್ದಗಳಲ್ಲಿ ಹಿಡಿದಿಟ್ಟಿದ್ದೀರಿ: ಇರವು, ಅರಿವು ಮತ್ತು ಹರಿವು. ಬಹುಶಃ ವಿಮರ್ಶೆ ಆತ್ಯಂತಿಕವಾದಂಥ ಒಂದು ಸ್ಥಿತಿಯಲ್ಲಿ ಈ ಮಾತುಗಳು ಬಂದಿರಬೇಕು ಅಂತ ನನಗೆ ಅನಿಸ್ತದೆ. ಸ್ವಲ್ಪ ಇದು ಅರ್ಥ ಗರ್ಭಿತವಾದಂಥ ಶಬ್ದಗಳಿವೆಲ್ಲ. ಮೇಲ್ನೋಟಕ್ಕೆ ಅಥವಾ ಒಬ್ಬ ಸಹೃದಯ ಓದುಗನಿಗೆ ಇಂಥವು ಅರ್ಥ ಆಗೋದಿಲ್ಲ. ಸ್ವಲ್ಪ ಈ ಶಬ್ದಗಳನ್ನು ಬೇಂದ್ರೆ ಸಾಹಿತ್ಯದ ಹಿನ್ನೆಲೆಯಲ್ಲಿ ಇನ್ನೊಂದು ಸ್ವಲ್ಪ ಸರಳವಾಗಿ ವಿಶ್ಲೇಷಣೆ ಮಾಡ್ತೀರಾ? ಬೇಂದ್ರೆ ಅವರು ಭೂತಕಾಲದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಂಡವರಲ್ಲ. ಸಂಶೋಧನೆ ಬಗ್ಗೆ ಅವರಲ್ಲಿ ಅಷ್ಟೊಂದು ಆಸ್ಥೆ ಇರಲಿಲ್ಲ. ಊರು ಮತ್ತು ಖಾಲ್ಡಿಯಾ ಅಂತ ಕವರ್ಗಳನ್ನ ನೀವು ನೋಡಿದ್ರೆ ಸಂಶೋಧನೆಯನ್ನು ಗೇಲಿ ಮಾಡಿ ಬರೆದಂಥ ಕವಿತೆಗಳು ಅವರಲ್ಲಿ ಸಾಕಷ್ಟಿವೆ. ಅವರ ಲಕ್ಷ್ಯವೆಲ್ಲ ವರ್ತಮಾನದತ್ತ ಇತ್ತು. ಇವತ್ತಿನ ಬದುಕು, ಇರವು ಅಂದರೆ ಸದ್ಯದ ಬದುಕು. ಅಂದರೆ ಇದು ಒಂದು ಅರ್ಥ. ಇರವು ಅಂದರೆ ನಮ್ಮ ಬಾಳುವೆ ಏನಿದೆ, ವ್ಯಕ್ತಿಯ ಇರವು ಇರಬಹುದು, ಒಂದು ಸಮಾಜದ ಇರಬಹುದು, ಅಥವಾ ಇಡೀ ಮಾನವ ಕುಲದ ಜೀವನ ಇರಬಹುದು, ಇರಬಹುದು. ಇವು ವರ್ತಮಾನದ ಮನುಷ್ಯನ ಬಾಳು, ತನ್ನ ಸಮಾಜದ ಬಾಳು, ತನ್ನ ಬಾಳು, ಇದು ಬಹಳ ಮಹತ್ವದಾಗಿತ್ತು ಬೇಂದ್ರೆ ಅವರಿಗೆ. ಆ ದೃಷ್ಟಿಯಿಂದ ಇರವು ಅನ್ನೋ ಶಬ್ದವನ್ನು ನಾನು ಉಪಯೋಗ ಮಾಡಿಕೊಂಡೆ. ಆಮೇಲೆ ಅರಿವು ಏನಿದೆ ನಮ್ಮಲ್ಲಿ, ಇದು ವಚನಕಾರರ ಕಾಲದಿಂದಲೂ ಇದಕ್ಕೆ ವಿಶೇಷವಾದಂಥ ಮಹತ್ವವನ್ನು ಪಡೆದಂಥ ಒಂದು ಶಬ್ದ. ಈ ಅರಿವಿನಲ್ಲಿ ಕಾನ್ಷಿಯಸ್ನೆಸ್ ಅಂತ ಇಂಗ್ಲೀಷ್ ಶಬ್ದ ಏನಿದೆ, ಜಾಗೃತಾವಸ್ಥೆ ಅದು ಬಂತು, ಎಚ್ಚರ ಬಂತು. ಆಮೇಲೆ ನಾಲೆಡ್ಜ್, ಜ್ಞಾನ ಕೂಡ ಅರಿವೇ ತನ್ನ ಗುರು, ಅರಿವೇ ಗುರು, ಈ ಅರ್ಥದಲ್ಲಿ ಕೂಡ ಬಂತು. ಇನ್ನೂ ಹಲವಾರು ಆಯಾಮಗಳು ಈ ಶಬ್ದಕ್ಕೆ ಪ್ರಜ್ಞೆ. ಅಂದರೆ ಅರಿವು ಅನ್ನುವಂತಹ ಒಂದು ಶುದ್ಧ ಕನ್ನಡ ಶಬ್ದದಲ್ಲಿ ಈ ಜ್ಞಾನ ಪ್ರಕ್ರಿಯೆಯ ಹಲವಾರು ಆಯಾಮಗಳು ಬರೋದರಿಂದ, ಮತ್ತು ಇದು ಬೇಂದ್ರೆ ಅವರಿಗೆ ಇರವಿನ ಅರಿವು ಬಹಳ ಮಹತ್ವದ್ದಾಗಿದ್ದರಿಂದ ಇರವಿನ ನಂತರ ಅರಿವು ಬರೋದು ಬಹಳ ಸಹಜವಾಗಿ ಬಂತು. ಹರಿವು ಯಾಕಂತಂದರೆ ಇದು ಮನುಷ್ಯನ ಇರವಾಗಲಿ ಅರಿವಾಗಲಿ ಒಂದು ನಿಂತ ನೀರಲ್ಲ, ಇದು ಚಲನಶೀಲವಾದದ್ದು, ಗತಿಶೀಲವಾದದ್ದು. ಮತ್ತು ಅವರು ಮನುಷ್ಯ ಮಾನವ ಅವಸ್ಥೆಗಿಂತ ಮೀರಬೇಕು, ಮಾನವ ಅವಸ್ಥೆಯನ್ನು ಕೂಡ ಮೀರಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಅವರು ಇದ್ದವರು. ಹೀಗಾಗಿ ಅವರಿಗೆ ಅರವಿಂದರು ಬಹಳ ಆಪ್ತರಾಗಿದ್ದರು, ಅರವಿಂದರ ಚಿಂತನೆ ಬಹಳ ಆಪ್ತವಾಗಿತ್ತು. ಈ ರೀತಿ ಯಾವಾಗಲೂ ಒಂದು ಹರಿಯುವ ಅವಸ್ಥೆ ಏನಿದೆ, ಅಂದರೆ ಗತಿಶೀಲವಾದಂಥ ಒಂದು ಅವಸ್ಥೆ ಏನಿದೆ, ಇದು ಅವರಿಗೆ ಮಹತ್ವದನಿಸುತ್ತೆ. ಹೀಗಾಗಿ ಇರವಿನ ಅರಿವು ಮತ್ತು ಈ ಅರಿವು ಯಾವಾಗಲೂ ಗತಿಶೀಲವಾಗಿರಬೇಕು ಅನ್ನೋದಕ್ಕೆ ಹರಿವು ಅನ್ನೋ ಶಬ್ದ. ಇದನ್ನು ಇನ್ನೂ ಹೆಚ್ಚು ವಿಶಾಲವಾಗಿ ಹೇಳಬಹುದು, ಅರ್ಥ ಮಾಡಬಹುದು. ಈ 3 ಶಬ್ದಗಳು ಅವರಿಗೆ ಬಹಳ ಮಹತ್ವದ್ದಾಗಿದ್ದವು ಅಂತ. ಇವು 3 ಅವರೇ ಉಪಯೋಗಿಸಿದಂಥ ಶಬ್ದಗಳು, ನಾನು ಅವನ್ನ ಸೃಷ್ಟಿಸಿಲ್ಲ. ಸಾಧ್ಯವಾದಷ್ಟು ಬೇಂದ್ರೆ ಅವರನ್ನು ಅವರ ಶಬ್ದಗಳಲ್ಲಿಯೇ, ಅವರ ಚಿಂತನೆಯಲ್ಲಿಯೇ ಅರ್ಥ ಮಾಡಿಕೊಳ್ಳಲಿಕ್ಕೆ ನಾನು ಈ ಪುಸ್ತಕದಲ್ಲಿ ಪ್ರಯತ್ನ ಮಾಡಿದೆ. ಅಂದರೆ ಅವರ ಸಮಗ್ರ ಸಾಹಿತ್ಯದ ಅವಲೋಕನದ ನಂತರ ಇವುಗಳನ್ನು ಒಂದು ಸೂತ್ರಬದ್ಧ ರೀತಿಯಲ್ಲಿ ಹೇಳುವಂಥ ಸಾಧ್ಯತೆ ಆ ವಿಮರ್ಶೆಗೆ ದಕ್ಕಿದೆಯಲ್ಲ, ಅದು ಬಹಳ ಒಳ್ಳೆಯ ಇದು ಅಂತ ಅನಿಸುತ್ತೆ.
ಡಾಕ್ಟರ್ ಅಮರ್ ಅವರೇ, ಸ್ವಲ್ಪ ವಿಮರ್ಶೆ ಕಡೆ ಬರೋಣ. ನಮ್ಮಲ್ಲಿ ವಿಮರ್ಶೆ ಬಗ್ಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿವೆ. ಬಹಳ ವಿರೋಧಾತ್ಮಕ ಅಭಿಪ್ರಾಯಗಳು ಕೂಡ ಇದ್ದದ್ದು ಉಂಟು. ಲೇಖಕ ಮತ್ತು ಸಹೃದಯರ ನಡುವೆ ಈ ವಿಮರ್ಶಕ ಯಾಕೆ ಬೇಕು ಅನ್ನುವ ಆಕ್ಷೇಪಣೆಯಿಂದ ಹಿಡಿದು ವಿಮರ್ಶಕರು ಕೊಲೆಗಡಕರು ಅನ್ನೋವರೆಗೂ ಕೂಡ ಈ ಅಭಿಪ್ರಾಯಗಳ ಒಂದು ಜಾಲ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಮಗೀಗ ವಿಮರ್ಶೆಯ ಬಗೆಗಿನ ಪ್ರಾಥಮಿಕ ಪ್ರಶ್ನೆಗಳಿಗೂ ಕೂಡ ಸರಿಯಾದ ಉತ್ತರ ಕಂಡುಕೊಳ್ಳುವಂಥ ಅಗತ್ಯ ಇದೆ. ವಿಮರ್ಶೆ ಅಂದರೆ ಏನು, ಅದು ಹೇಗಿರಬೇಕು, ಅದರ ಉದ್ದೇಶ ಏನು, ಮತ್ತು ಅದು ಬೇಕಾಗಿದ್ದರೆ ಯಾರಿಗಾಗಿ, ಇವೆಲ್ಲ ಒಂದು ರೀತಿಯ ಅಕಾಡೆಮಿಕ್ ಪ್ರಶ್ನೆಗಳು ಆಗಬಹುದು. ಇಂಥ ಸಣ್ಣ ಪ್ರಶ್ನೆಗಳಿಗೂ ನಾವು ಉತ್ತರ ಕಂಡುಕೊಳ್ಬೇಕಾಗಿರುವಂಥ ಈ ಸಂದರ್ಭದಲ್ಲಿ ದಯವಿಟ್ಟು ಇವುಗಳಿಗೆ ಉತ್ತರಿಸ್ತೀರಾ ನೀವು? ವಿಮರ್ಶೆಯಲ್ಲಿ ನಮಗೆಲ್ಲ ಗೊತ್ತಿದ್ದ ಹಾಗೆ ಎರಡು ಮುಖ್ಯ ಭಾಗಗಳು. ಒಂದು ಅಂದರೆ ಕಾವ್ಯ ಮೀಮಾಂಸೆ. ಈ ಕಾವ್ಯ ಮೀಮಾಂಸೆ ಅನ್ನೋದೇನಿದೆ ತತ್ವಜ್ಞಾನದ ವಿಷಯ. ಕಾವ್ಯ ಅಂದರೆ ಏನು, ಕಾವ್ಯದ ಉದ್ದೇಶ ಏನಿರಬೇಕು, ಕಾವ್ಯದ ಸೃಷ್ಟಿ ಹೇಗೆ, ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕೊಡ್ತದಲ್ಲ ಕಾವ್ಯ ಮೀಮಾಂಸೆ. ಇದು ತತ್ವಜ್ಞಾನದ ಭಾಗ. ಇದು ಬಹಳ ಅವಶ್ಯವಾದದ್ದು. ತತ್ವಜ್ಞಾನ ಅವಶ್ಯ ಇದ್ದರೆ ವಿಮರ್ಶೆ ಬಗ್ಗೆ ಬಂದಂಥ, ಸಾಹಿತ್ಯದ ಬಗ್ಗೆ ಬಂದಂಥ ತತ್ವಜ್ಞಾನನೂ ಅಷ್ಟೇ ಅವಶ್ಯ. ಸೌಂದರ್ಯ ಶಾಸ್ತ್ರ ಇವೆಲ್ಲ ನಮಗೆ ಬಹಳ ಅವಶ್ಯವಾದವು. ನನ್ನ ಮಟ್ಟಿಗೆ ಹೇಳೋದಾದರೆ, ಯಾವುದಾದ್ರೂ ವಿಮರ್ಶೆ ಬಹಳ ಕಾಲ ಬಾಳೋದಾದರೆ ಅದು ಈ ಕಾವ್ಯ ಮೀಮಾಂಸೆನೇ. ಅಂದರೆ ನಾವು ಸಾಹಿತ್ಯ ವಿಮರ್ಶೆಯನ್ನು ಬರಿತೇವೆ, ಅದು ತನ್ನ ಯುಗಕ್ಕೆ, ತನ್ನ ತಲೆಮಾರಿಗೆ ಅಥವಾ ಒಂದೆರಡು ತಲೆಮಾರುಗಳಿಗೆ ಸಾಂದರ್ಭಿಕವಾಗಿ ಬಂದಂಥ ಮಾತು. ಇನ್ನೊಂದು ವಿಮರ್ಶೆಯ ಅರ್ಥ ಅಂತಂದರೆ ವ್ಯಾಖ್ಯಾನ ಮತ್ತು ಮೌಲ್ಯಮಾಪನ. ಒಂದು ಕೃತಿಯನ್ನು ವ್ಯಾಖ್ಯಾನಿಸಬೇಕಾಗ್ತದೆ. ನೋಡಿ, ಪಂಪನ ಭಾರತವನ್ನೇ ತೆಗೆದುಕೊಳ್ಳಿ. ಪಂಪ ಭಾರತವನ್ನು ಎಲ್ಲರಿಗೂ ಹಳೆಗನ್ನಡದ ಜ್ಞಾನ ಇರ್ತದೆ ಅಂತ ಹೇಳೋಕ್ಕಾಗೋದಿಲ್ಲ, ಅಥವಾ ಪಂಪನ ಕಾಲದ ಸಮಾಜದ ಕಲ್ಪನೆ ಇರ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಪಂಪನ ಭಾರತದ ಮೂಲವಾದಂಥ ವ್ಯಾಸ ಮಹಾಭಾರತದ ತಿಳುವಳಿಕೆ ಇರ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ವಿಮರ್ಶಕನಾದವನು ಇವನ್ನೆಲ್ಲನೂ ಅಭ್ಯಾಸ ಮಾಡಿ ಓದುಗನಿಗೆ ಸಹಾಯ ಒದಗಿಸ್ತಾರೆ. ಒಂದು ಕೃತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ವ್ಯಾಖ್ಯಾನಿಸಲಿಕ್ಕೆ ಅವನು ಒಂದು ಮೆಟ್ಟಲನ್ನು ಒದಗಿಸುವ. ಮೊದಲಿಂದಲೂ ಕಾಳಿದಾಸನಿಗೆ ಮಲ್ಲಿನಾಥ ಇದ್ದ. ಈಗ ಮಲ್ಲಿನಾಥರ ಜವಾಬ್ದಾರಿ ಸ್ವಲ್ಪ ಹೆಚ್ಚಾಗಿದೆ ಅಂತ ಅಂದ್ಕೊಂಡ್ರೂ ಕೂಡ ವ್ಯಾಖ್ಯಾನ ಬೇಕೇ ಬೇಕು. ಸಾಹಿತ್ಯ ಸರ್ವರಿಗೂ ಅಲ್ಲ, ಸರ್ವಜ್ಞ ಹೇಳಿದ ಮಾತು. ಆದರೆ ನನ್ನ ಮಟ್ಟಿಗೆ ಸಾಹಿತ್ಯ ಎಲ್ಲರಿಗೂ ಬೇಕಾದ್ದಾನೆ. ಎಲ್ರಿಗೂ ಬೇಕಾದಾಗ ಎಲ್ರಿಗೂ ತಿಳಿಯೋ ರೀತಿಯಲ್ಲಿ ಅಪಾರ್ಥ ಆಗಬಾರ್ದು, ಸಾಹಿತ್ಯದ ಅಪಾರ್ಥ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವನಿಗೆ ಬೇಕಾದಂಥ ಪರಿಕರಗಳನ್ನು, ಸಲಕರಣೆಗಳನ್ನು ಒದಗಿಸೋದು ವ್ಯಾಖ್ಯಾನ ದೃಷ್ಟಿಯಿಂದ ವಿಮರ್ಶಕರ ಕರ್ತವ್ಯ. ಮತ್ತು ಇನ್ನೊಂದು ಅಂದರೆ ವಿಮರ್ಶೆ ಮೌಲ್ಯಮಾಪನ ಕೆಲಸ ಕೂಡ ಮಾಡ್ತದೆ. ಇದು ಬಹಳ ಕಠಿಣವಾದಂಥ ಕೆಲಸ. ಮೌಲ್ಯಮಾಪನ ಮಾಡುವಾಗ ವಿಮರ್ಶಕ ತಪ್ಪಿದರೆ ವಿಮರ್ಶಕನು ಕೂಡ ಒಂದು ರೀತಿಯಿಂದ ಒಬ್ಬ ಪವರ್ಫುಲ್ ಮನುಷ್ಯ. ಅಂದರೆ ವಿಮರ್ಶೆ ಒಂದು ಪವರ್ದ ಒಂದು ರೂಪ ಅಂತ ಹೇಳಬಹುದು, ಅಧಿಕಾರದ ಒಂದು ರೂಪ. ಈ ಅಧಿಕಾರ ಒಳ್ಳೆಯದಕ್ಕೂ ಉಪಯೋಗಿಸ್ಬಹುದು, ಕೆಟ್ಟದಕ್ಕೂ ಉಪಯೋಗಿಸ್ಬಹುದು. ನಿಜ. ವೈಯಕ್ತಿಕ ಪೂರ್ವಾಗ್ರಹಗಳಿಂದ ಒಬ್ಬ ಸಾಹಿತಿಯನ್ನು ಕೆಳಗಿಳಿಸಬೇಕು ಅಥವಾ ಅವನ ಚರಿತ್ರ ಹನನ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಬ್ಬ ವಿಮರ್ಶಕ ಬರೆದ್ರೆ ಅವನು ಕೊಲೆಗಾರನೇ ಅಲ್ಲ. ಬಹುಶಃ ಈ ಥರದ ಘಟನೆಗಳು ಆಗಿರೋದ್ರಿಂದನೇ ಇಂಥ ಒಂದು ಬಂದಿರಬಹುದು. ಹಾಗೆ ಕೀಟ್ಸ್ನ ಬಗ್ಗೆ ಈ ಮಾತು ಹೇಳ್ತಾನೆ. ಕೀಟ್ಸ್ ಇಷ್ಟು ಚಿಕ್ಕ ವಯಸ್ಸಿಗೆ ಅವನಿಗೆ ರೋಗ ಇತ್ತು, ಕ್ಷಯ ರೋಗ ಇತ್ತು, ಆಮದು ಬೇರೆ. ಆದರೆ ಅವನು ತನ್ನ ಕೃತಿಗಳ ಬಗ್ಗೆ ಬಂದ ವಿಮರ್ಶೆಯಿಂದ ಬಹಳ ನೊಂದುಕೊಂಡಿದ್ದ. ಅದು ಕೂಡ ಅವನ ಸಾವನ್ನು ಬಹಳ ಸಮೀಪಕ್ಕೆ ತಂದಿತ್ತು ಅಂತ ಒಂದು ಮಾತಿದೆ. ಅಂದರೆ ವಿಮರ್ಶೆಗೆ ಅಧಿಕಾರ ಇದೆ. ಆದರೆ ಈ ಅಧಿಕಾರವನ್ನು ಸರಿಯಾಗಿ ಉಪಯೋಗಿಸಿದ್ರೆ, ಯಾವುದೇ ಅಧಿಕಾರವನ್ನು ಸರಿಯಾಗಿ ಉಪಯೋಗಿಸಿದಾಗ ಸಮಾಜಕ್ಕೆ ಉಪಯೋಗ ಆಗುವ ಹಾಗೆ ಇದು ಕೂಡ ವಿಮರ್ಶೆಗೆ ಉಪಯೋಗ ಆಗ್ತದೆ. ಬೆಲೆ ಕಟ್ಟೋದು ಬೇಕೇ ಬೇಕು. ನೂರಾರು ಪುಸ್ತಕಗಳು ಬರ್ತಾ ಇರಬೇಕಾದ್ರೆ ಇವತ್ತು ಆ ಪುಸ್ತಕಗಳನ್ನ ಓದುವ ದಿಗ್ಭ್ರಮೆ ಆಗ್ತದೆ. ಯಾವ ಪುಸ್ತಕ ಓದಬೇಕು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಅನ್ನೋದು ಅವನಿಗೆ ಬೇಕಾಗ್ತದೆ. ಯಾರಾದರೂ ಒಬ್ಬರ ಮಾರ್ಗದರ್ಶನ ಮಾಡಲಿಕ್ಕೆ ಬೇಕಾಗ್ತದೆ. ಇಂತಹ ಕೆಲಸವನ್ನು ವಿಮರ್ಶಕ ಮಾಡ್ತಾನೆ. ಆದರೆ ಈ ಮಾರ್ಗದರ್ಶನ ಮಾಡುವಾಗ ಕೂಡ ವಿಮರ್ಶಕನಿಗೆ ಸ್ವಲ್ಪ ಪ್ರಜ್ಞೆ ಬೇಕು. ಏನು ಅಂತಂದರೆ, ತಾನೂ ತಪ್ಪು ಮಾಡಬಹುದು. ಒಂದು ಸಂಪೂರ್ಣವಾಗಿ ಹೊಸ ಕೃತಿ ಬಂದಾಗ ಓದುಗರ ಹಾಗೆ ವಿಮರ್ಶಕನು ದಿಗ್ಭ್ರಮೆ ಆಗ್ತದೆ. ಹೌದು. ಅಂದರೆ ಪ್ರತಿಭೆ, ಒಂದು ಶ್ರೇಷ್ಠ ಮಟ್ಟದ ಪ್ರತಿಭೆ ಬಂದಾಗ ಸಂಪೂರ್ಣವಾದಂಥ ಒಂದು ಹೊಸ ವಿಚಾರ ಆಗಲಿ, ಒಂದು ಹೊಸ ಸಾಹಿತ್ಯದ ಪ್ರಕಾರ ಆಗಲಿ ಅಥವಾ ಸಾಹಿತ್ಯ ಶೈಲಿ ಆಗಲಿ ಬಂದಾಗ
ವಿಮರ್ಶಕನು ಓದುಗನಾದ್ದರಿಂದ ಅವನಿಗೂ ದಿಗ್ಭ್ರಮೆ ಆಗ್ತದೆ. ಹೀಗಾಗಿ ಅವನು ಕೆಲವೊಂದು ತಪ್ಪು ನಿರ್ಣಯಗಳನ್ನು ಕೊಡುವ ಸಂಭವ ಇರುತ್ತೆ. ಇಂಥವು ಕೂಡ ವಿಮರ್ಶೆಯ ಇತಿಹಾಸದಲ್ಲಿ ಸಾಕಷ್ಟು ಸಿಗ್ತವೆ. ಅಂಥ ಒಂದು ಗಂಡಾಂತರದ ಬಗ್ಗೆ ನಿಜವಾದ ವಿಮರ್ಶಕನಾದವನು ಎಚ್ಚರ ಇರಬೇಕು. ಅಂದರೆ ತಾನು ಕೊಡುವ ತೀರ್ಮಾನಗಳು ಕೊನೆಯವಲ್ಲ ಅನ್ನುವಂಥ ಒಂದು ಎಚ್ಚರ ಅವನಲ್ಲಿದ್ದರೆ ಅವನಿಂದ ಹಾನಿ ಆಗೋದಿಲ್ಲ. ಅಂದರೆ ವಿಮರ್ಶೆಗೂ ಪುನರ್ವಿಮರ್ಶೆ ಅನ್ನೋದು ಬೇಕೇ ಬೇಕು. ಇದೇ ಸಂದರ್ಭದಲ್ಲಿ ವಿಮರ್ಶಕನಲ್ಲಿ ಇರಬೇಕಾದಂಥ ವಸ್ತುನಿಷ್ಠತೆ ಬಗ್ಗೆ ಮತ್ತು ವಿಮರ್ಶೆಯ ಪಾರಿಭಾಷಿಕತೆಯ ಒಂದು ಏನಿದೆಯಲ್ಲ ಅದರ ಬಗ್ಗೆ ಒಂದೆರಡು ಮಾತು ಹೇಳ್ತೀರಾ? ವಿಮರ್ಶಕನಾದವನಿಗೆ ಮೊದಲು ಸಾಹಿತ್ಯದ ಬಗ್ಗೆ ನಿಜವಾದ ಪ್ರೀತಿ ಬೇಕು. ಸಾಹಿತ್ಯದಲ್ಲಿ ನಿಜವಾದ ಪ್ರೀತಿ, ಸಾಹಿತ್ಯದಲ್ಲಿ ನಿಜವಾದ ಆಸ್ಥೆ ಮತ್ತು ಸಾಹಿತ್ಯ ಸಮಾಜಕ್ಕೆ ನೇರವಾಗಿ ಸಂಬಂಧಪಟ್ಟದ್ರಿಂದ, ಮನುಷ್ಯನ ಜೀವನಕ್ಕೆ ನೇರವಾಗಿ ಸಂಬಂಧಪಟ್ಟದ್ರಿಂದ ಮನುಷ್ಯ ಜೀವನದಲ್ಲಿಯೂ ಕೂಡ ಆಳವಾದಂಥ ಒಂದು ಆಸ್ಥೆ ಅವನಲ್ಲಿ ಇರಲೇಬೇಕು. ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದ ಅವನ ಕೆಲಸದ ಪ್ರಾರಂಭ ಆಗ್ತದೆ. ಸಾಹಿತ್ಯದ ಪ್ರೀತಿ ಇಲ್ಲದೇ ಬರೆದ ಯಾವ ವಿಮರ್ಶೆ ಕೂಡ ಕೆಲಸಕ್ಕೆ ಬಾರದ ವಿಮರ್ಶೆ. ಒಂದು ವಿಮರ್ಶೆನ ಓದಿದ ನಂತರ ಆ ಸಾಹಿತ್ಯ ಕೃತಿಯ ಬಗ್ಗೆ ಕೂಡ ಪ್ರೀತಿ ಹುಟ್ಟೋ ಹಾಗೆ ಇರಬೇಕು. ಇದು ಮೊದಲನೇದು. ಇನ್ನೊಂದು ಎರಡನೇದು ಅಂತಂದರೆ ಈ ಸಾಹಿತ್ಯದ ವಿಧಾನಗಳ ಬಗ್ಗೆ ಅವನಿಗೆ ಅರಿವಿರಬೇಕು. ವಿಮರ್ಶೆ ಒಂದು ರೀತಿಯಿಂದ ವೈಜ್ಞಾನಿಕವಾದಂಥ ಕಾರ್ಯ. ಆದ್ದರಿಂದ ಆ ವಿಮರ್ಶೆಯ ವಿಧಾನಗಳ ಪರಿಚಯ, ಆಯ್ಕೆ ಇದು ಅವನ ಪ್ರಜ್ಞೆಗೆ ಬಿಟ್ಟಂಥ ವಿಷಯ. ಯಾವುದೇ ಒಂದು ಕೃತಿಯನ್ನು ಅದಕ್ಕೆ ಸರಿಯಾದ ಮಾನದಂಡಗಳಿಂದ ಅಳೆಯಬೇಕಾಗ್ತದೆ ಅಥವಾ ಅದಕ್ಕೆ ನಿಜವಾದಂಥ ಪರಿಪ್ರೇಕ್ಷ್ಯದಲ್ಲಿ ನೋಡಬೇಕಾಗ್ತದೆ. ಒಂದು ಕೃತಿಯನ್ನು ತಪ್ಪು ಪರೀಕ್ಷೆಯಲ್ಲಿ ಇಟ್ಟು ನೋಡಿದ್ರೆ ತಪ್ಪು ಅರ್ಥ ಬರ್ತದೆ. ಕೃತಿಗೂ ಅನ್ಯಾಯ, ಕೃತಿಕಾರನಿಗೂ ಅನ್ಯಾಯ, ಸಮಾಜಕ್ಕೂ ಅನ್ಯಾಯ ಆಗ್ತದೆ. ಹೀಗಿರೋದ್ರಿಂದ ವಿಮರ್ಶೆ ಮಾಡುವವನಿಗೆ, ವಿಮರ್ಶಕನಾದವನಿಗೆ ತನ್ನ ಕಾರ್ಯದ ಬಗ್ಗೆ ಸಂಪೂರ್ಣ ಕಲ್ಪನೆ ಬೇಕು, ವಿಧಾನಗಳ ಬಗ್ಗೆ ಕಲ್ಪನೆ ಬೇಕು. ಸಾಹಿತ್ಯದ ಕಲ್ಪನೆ ಕೂಡ ಮೇಲಿಂದ ಮೇಲೆ ಬದಲಾಗ್ತಾ ಇರೋದ್ರಿಂದ ಕಾವ್ಯದ ಕಲ್ಪನೆ ಬದಲಾಗ್ತಾ ಇರ್ತದೆ. ಆಳವಾದ ಅಧ್ಯಯನ ಬೇಕು. ಮೂರನೇದು ನಾನು ಆಗಲೇ ಹೇಳಿದ ಹಾಗೆ ಒಂದು ವಿವೇಕ, ಪ್ರೀತಿ ಜೊತೆಗೆ ವಿವೇಕನೂ ಬೇಕು. ಅಂದರೆ ತಾನು ತಪ್ಪು ಮಾಡಬಹುದು, ತಪ್ಪು ಮಾಡಬಾರ್ದು ಅನ್ನುವಂಥ ಒಂದು ಎಚ್ಚರ ಅವನಲ್ಲಿ ಇರಬೇಕು. ಹೊಸದನ್ನು ಗುರುತಿಸುವಂಥ ಒಂದು ಶಕ್ತಿ ಬೇಕು. ಕೇವಲ ಹಳೆಯದನ್ನೇ ಎದುರಿಗಿಟ್ಟುಕೊಂಡು ಅದರ ಮಾನದಂಡಗಳಿಂದ ಹೊಸದನ್ನು ಅಳೆಯುವಂಥ ಪ್ರಯತ್ನ ಮಾಡಬಾರ್ದು. ಇವು ಕೆಲವೊಂದು ಗುಣಗಳು ವಿಮರ್ಶೆಯಲ್ಲಿ ಅವಶ್ಯವಾಗಿ ಇರಲೇಬೇಕಾಗ್ತದೆ. ಇದಲ್ಲದೆ ಪರಿಭಾಷೆಯ ಪ್ರಶ್ನೆ ನೀವು ಹೇಳಿದ್ರಲ್ಲ, ಇದು ಬಹಳ ಕಠಿಣ ಪ್ರಶ್ನೆ ಆಗ್ತದೆ. ಯಾಕಂತಂದರೆ ನಾವು ಸದ್ಯದಲ್ಲಂತೂ ಪಾಶ್ಚಾತ್ಯ ಪರಿಭಾಷೆಯನ್ನು ಉಪಯೋಗ ಮಾಡ್ತಾ ಬಂದಿದ್ದೇವೆ ವಿಮರ್ಶೆಯಲ್ಲಿ. ನಮ್ಮಲ್ಲಿ ಬಹಳ ಸಮೃದ್ಧವಾದಂಥ ಕಾವ್ಯ ಮೀಮಾಂಸೆ ಇದ್ದರೂ ಕೂಡ, ಕಾವ್ಯ ಮೀಮಾಂಸೆಯ ಪರಂಪರೆ ಇದ್ದರೂ ಕೂಡ ಅದನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ತಾ ಇಲ್ಲ. ಈಗ ನನ್ನ ಒಂದು ಉದಾಹರಣೆಗೆ, ನಾನು ಕಾದಂಬರಿಯ ಒಂದು ಕಾವ್ಯ ಮೀಮಾಂಸೆಯನ್ನು ಬರೆಯುವ ಪ್ರಯತ್ನದಲ್ಲಿದ್ದೇನೆ. ಇಲ್ಲಿ ನನಗೆ ಭಾಮಹನಲ್ಲಿ ಬರುವಂಥ ದಿಂಗನಾಗನ ವಿಚಾರಗಳು, ಅಂದರೆ ಕಲ್ಪನೆ, ಫಿಕ್ಷನ್ ಅನ್ನೋ ಶಬ್ದಕ್ಕೆ ಕಲ್ಪನೆ ಅನ್ನೋ ಶಬ್ದ ನಾನು ಉಪಯೋಗಿಸಿದ್ದೇನೆ. ಇದರ ಮೂಲವನ್ನು ನಾನು ಭಾಮಹನಲ್ಲಿ ಕಂಡುಕೊಂಡಾಗ ನನಗೆ ಬಹಳ ಸಂತೋಷ ಆಯಿತು. ಅಂದರೆ ನಮ್ಮ ಪರಂಪರೆಯಲ್ಲಿಯೂ ಕೂಡ ಇವತ್ತಿಗೆ ಪ್ರಸ್ತುತವಾದಂತಹ ವಿಚಾರಗಳಿವೆ. ಆ ವಿಚಾರಗಳನ್ನು ಗುರುತಿಸಿ ಅದನ್ನು ಬೆಳೆಸಿಕೊಂಡು ಈ ಕಾವ್ಯ ಮೀಮಾಂಸೆಯನ್ನು ಇಂದು ಪ್ರಸ್ತುತ ಮಾಡುವಂಥ ಕೆಲಸ ನಾವು ಮಾಡಬೇಕು. ಈ ಕೆಲಸ ಆಗಿಲ್ಲ. ನಮ್ಮಲ್ಲಿ ಕಾವ್ಯ ಮೀಮಾಂಸೆಗೆ ಬರೆದವರು ಅದನ್ನು ಸ್ಪಷ್ಟವಾಗಿ ತಿಳಿಸಿದ್ರ ಹೊರತಾಗಿ ಅಥವಾ ಅದನ್ನು ಭಾಷಾಂತರಿಸಿದ್ರ ಹೊರತಾಗಿ ಅದನ್ನು ಮುಂದುವರಿಸಿ ಇವತ್ತಿನ ಸಾಹಿತ್ಯದ ಅಭ್ಯಾಸಕ್ಕೆ ಯಾವ ರೀತಿಯಿಂದ ಅನುಕೂಲ ಆಗಬಹುದು ಅನ್ನೋದನ್ನು ತೋರಿಸಿಲ್ಲ. ಇದನ್ನು ನಾವು ಮಾಡದೇ ಹೊರತು ನಮ್ಮ ಇಡೀ ಭಾರತೀಯ ಚಿಂತನೆ ಏನಿದೆ, ಸಾಹಿತ್ಯದ ಬಗ್ಗೆ ಚಿಂತನೆ ನಮಗೆ ಅಪ್ರಸ್ತುತವಾಗಿ ಉಳಿದುಕೊಂಡು ನಾವು ಸಂಪೂರ್ಣವಾಗಿ ಪರಾವಲಂಬಿಗಳಾಗುವಂಥ ಪರಿಸ್ಥಿತಿ ಬರ್ತದೆ. ಹೀಗಾದಾಗ ಪರಿಭಾಷೆಯ ಪ್ರಶ್ನೆ ಮತ್ತಷ್ಟು ಜಟಿಲ ಆಗ್ತದೆ. ಈ ವಿಮರ್ಶೆ ಕೂಡ ಒಂದು ಸೃಜನಶೀಲ ಸಾಹಿತ್ಯನೇ ಅನ್ನುವ ಮಾತುಗಳು ಇತ್ತೀಚೆಗೆ ಹೆಚ್ಚು ಪ್ರಚುರ ಆಗ್ತಾ ಇದೆ. ಇದು ಸೃಜನಶೀಲ ಅಂತ ಗುರುತಿಸಲಿಕ್ಕೆ ಪೂರಕವಾಗುವಂಥ ಅಂಶಗಳು ಯಾವ ನಿಮ್ಮ ದೃಷ್ಟಿಯೊಳಗೆ? ಸೃಜನಶೀಲ ಅಂತಂದರೆ ಈಗ ನೋಡಿ, ಹೊಸತು, ನಾನು ಒಂದು ಕಡೆ ಹೇಳಿದೆ ಇದನ್ನೇ, ನಮ್ಮಲ್ಲಿ ಏನು ಹೇಳ್ತಾರೆ, ನವನವೋನ್ ಮೇಷಶಾಲಿ ಪ್ರತಿಭಾ. ಅಂದರೆ ಹೊಸತನ್ನು ಗುರುತಿಸೋದಿಲ್ಲ ಪ್ರತಿಭೆನೇ, ಸೃಜನಶೀಲನೇ. ಒಬ್ಬ ವಿಮರ್ಶಕ ಒಂದು ಸಾಹಿತ್ಯ ಕೃತಿ ಬಗ್ಗೆ ಯಾರು ಹೇಳ್ದಂಥ, ಯಾರು ನೋಡಿದಂಥ ವಿಷಯವನ್ನು ಹೇಳಿದಾಗ ಅದು ಕೂಡ ಹೊಸತೇನೆ. ಅದು ಹೊಸ ಮಾತನ್ನು ಹೇಳ್ತಾನೆ. ಕೃತಿಯಲ್ಲಿ ಅಡಗಿರುವಂಥ ಒಂದು ಸೌಂದರ್ಯ ಆಗಲಿ, ಅರ್ಥ ಆಗಲಿ,
ಭಾಷೆ ಇದಿರಬಹುದು, ಬೇರೆ ಯಾವುದೇ ಇರಬಹುದು, ಅದನ್ನು ಹೇಳಿದಾಗ ಅವನಿಗೂ ಅದು ಹೊಸ್ತು ಅಂತ ಅನಿಸ್ತದೆ. ಅದು ಪ್ರತಿಭೆಯ ಒಂದು ಲಕ್ಷಣನೇ ಅಂತ ನನಗೆ ಅನಿಸ್ತದೆ, ಅಭಿವ್ಯಕ್ತಿ ಅಂತಲೇ ಅನಿಸ್ತದೆ. ಇನ್ನೊಂದು ದೃಷ್ಟಿಯಿಂದ ಹೇಗೆ ಒಬ್ಬ ಕವಿ, ಕಾದಂಬರಿಕಾರ ಇಂಡೈರೆಕ್ಟ್ ವಿಧಾನಗಳಿಂದ ತನ್ನ ಆತ್ಮಚರಿತ್ರೆಯನ್ನು ಬರಿತಾ ಇರ್ತಾನೋ, ಆ ರೀತಿ ವಿಮರ್ಶಕನು ಕೂಡ ತನ್ನ ಆತ್ಮಚರಿತ್ರೆಯನ್ನು ಬರಿತಾ ಇರ್ತಾನೆ. ಒಂದು ಕಾದಂಬರಿನ ಅರ್ಥವಿಸಬೇಕಾದ್ರೆ, ಮೌಲ್ಯಗಳಿಗೆ ಮಾತಾಡಬೇಕಾದ್ರೆ ತನ್ನ ಬದುಕಿನ ಒಳಗೊಂಡಾಗೇನೆ ಬರೀತಿರ್ತಾನೆ, ತನ್ನ ಬದುಕಿನ ಅನುಭವದಿಂದ ಬರಿತಾ ಇರ್ತಾನೆ. ಈ ರೀತಿ ವಿಮರ್ಶೆಯಲ್ಲಿಯೂ ಕೂಡ ಪರೋಕ್ಷವಾಗಿ ಅಪರೋಕ್ಷವಾಗಿ ಈ ಅಭಿವ್ಯಕ್ತಿ, ಸೃಜನಶೀಲ ಅಭಿವ್ಯಕ್ತಿ ನಡೀತಾನೆ ಇರ್ತದೆ. ಮತ್ತು ಭಾಷೆಯ ಜೊತೆ ಗುದ್ದಾಡೋರು ಎಲ್ರಿಗೂ ಈ ಅನುಭವ ಬಂದೇ ಬರ್ತದೆ. ಭಾಷೆ ನಾವು ಪುನಃ ಸೃಷ್ಟಿಸ್ತೇವೆ ಮಾಡ್ತಾರೆ. ಒಬ್ಬ ಕೆಟ್ಟ ವಿಮರ್ಶಕ ಏನು ಮಾಡ್ತಾನೆ, ಕ್ಲೀಶೇಸನ್ನು ಉಪಯೋಗ ಮಾಡ್ತಾನೆ, ವಿಮರ್ಶೆ ಹಳಸಿ ಹೋದಂಥ ಭಾಷೆಯನ್ನು ಉಪಯೋಗ ಮಾಡ್ತಾನೆ. ಅದೇ ಸೃಜನಶೀಲ ಶಕ್ತಿ ಇದ್ದಂಥ ಒಬ್ಬ ಮನುಷ್ಯ ಏನು ಮಾಡ್ತಾನೆ ಅಂದರೆ, ಭಾಷೆಯನ್ನು ಕೂಡ ಅವನು ಹೊಸದಾಗಿ ಸೃಷ್ಟಿಸ್ತಾನೆ, ವಿಮರ್ಶೆ ಭಾಷೆಯನ್ನು ಕೂಡ ಹೊಸದಾಗಿ ಸೃಷ್ಟಿಸ್ತಾನೆ. ಹೀಗೆ ಅನೇಕ ಅಂಶಗಳನ್ನು, ಸೃಜನಶೀಲ ಅಂಶಗಳನ್ನು ವಿಮರ್ಶೆಯಲ್ಲಿ ಕೂಡ ಗುರುತಿಸಬಹುದು. ಡಾಕ್ಟರ್ ಅಮೂರ್ ಅವರು, ಈ ಭಾರತೀಯ ಸಾಹಿತ್ಯ ಅನ್ನೋ ಒಂದು ಪರಿಕಲ್ಪನೆ ಇದೆಯಲ್ಲ, ಇದು ಬಹಳ ವೇಗ ಅನ್ನೋ ರೀತಿಯಲ್ಲಿ ನಾವು ಬಳಸ್ತಾ ಇದ್ದೇವೆ. ಪ್ರಾದೇಶಿಕ ಭಾಷೆಗಳಲ್ಲಿ ಭಾರತದಲ್ಲಿ ಬಹುಶಃ ನೊಬೆಲ್ ಪಾರಿತೋಷಕ ಪಡೆಯುವಷ್ಟು ಮಟ್ಟದ ಸಾಹಿತ್ಯ ಕೃತಿಗಳು ಇದ್ದರೂ ಕೂಡ ಇದನ್ನು ನಾವು ಭಾರತೀಯ ಸಾಹಿತ್ಯ ಅಂತ ಪರಿಗಣಿಸಿದ್ದೇವೋ ಇಲ್ಲೋ ಅನ್ನುವಂಥ ಗುಮಾನಿಗಳಿದೆ. ಒಟ್ಟಾರೆ ಭಾರತೀಯ ಸಾಹಿತ್ಯ ಅಂದರೆ ಇವತ್ತು ಎಂಥ ಒಂದು ಕಲ್ಪನೆ ಬಂದಿದೆ ಅಂದರೆ, ಇಂಗ್ಲೀಷ್ನಲ್ಲಿ ಬರೆಯುವ ಭಾರತೀಯ ಲೇಖಕರು ಅಥವಾ ಇಂಗ್ಲೀಷ್ನಲ್ಲಿ ಅನುವಾದಗೊಂಡ ಭಾರತೀಯ ಸಾಹಿತ್ಯ ಕೃತಿಗಳು. ಈ ಭಾರತೀಯ ಸಾಹಿತ್ಯ ಅನ್ನುವ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದಕ್ಕೆ ಹೊಸ ರೀತಿಯ ಅರ್ಥ ಕೊಡುವಂಥ ಪ್ರಯತ್ನಗಳು ಏನಾದರೂ ನಡಿಬಹುದು ಅಂತೀರಾ ನೀವು? ಇತ್ತೀಚಿನ ಚಿಂತನೆಯಲ್ಲಿ ಈ ಸಮಗ್ರೀಕರಣಗಳು ಬಹಳ ಅಪ್ರಸ್ತುತ ಆಗಿಬಿಟ್ಟಿದ್ದಾವೆ. ಟೋಟಲೈಸೇಷನ್, ಟೋಟಾಲಿಟೀಸ್ ಅಂತ ನಾವೇನಿರ್ತೀವಿ, ಸಮಗ್ರ ಕಲ್ಪನೆಗಳ ಬಗ್ಗೆ ಈಗ ಗುಮಾನಿಗಳು ಬಹಳ. ಹೀಗೆ ಭಾರತೀಯತೆಯ ಕಲ್ಪನೆಯ ಬಗ್ಗೆಯೂ ಕೂಡ ಈ ಗುಮಾನಿ ನಮ್ಮಲ್ಲಿ ಯಾವಾಗಲೂ ಬಂದೇ ಬರ್ತದೆ. ಆದರೆ ನಾವು ಒಂದು ಸಂಪ್ರದಾಯದಲ್ಲಿ ಬೆಳೆದು ಬಂದವರಿದ್ದರಿಂದ, ಭಾರತೀಯತೆ ನಮ್ಮ ರಕ್ತದಲ್ಲಿಯೇ ಇರೋದರಿಂದ ಅದನ್ನು ನಾವು ಜಾಗೃತವಾಗಿ ಪುರ್ಸು ಮಾಡೋ ಕಾರಣ ಇಲ್ಲ. ಅಂದರೆ ಭಾರತೀಯತೆ ಅಜಾಗೃತ ಅವಸ್ಥೆಯಲ್ಲಿ ಹುಟ್ಟಬೇಕೆ ಹೊರತಾಗಿ ಜಾಗೃತ ಅವಸ್ಥೆಯಲ್ಲಿ ಅದನ್ನು ಬೆನ್ನಟ್ಟಿಕೊಂಡು ಹೋಗುವಂಥ ಒಂದು ಗುಣ ಆಗಬಾರ್ದು. ನನ್ನ ಒಂದು ಪುಸ್ತಕದ ಬಗ್ಗೆ, ನನ್ನ ಇಂಗ್ಲೀಷ್ ಪುಸ್ತಕದ ಬಗ್ಗೆ, ಇಮೇಜಿನ್ ಇಂಪ್ರೆಷನ್ಸ್ ಒಂದು ಪುಸ್ತಕ ಬರೆದೆ. ಅದರಲ್ಲಿ ನಾನು ಬರೆದು ಪಾಶ್ಚಾತ್ಯ ಸಾಹಿತ್ಯದ ಬಗ್ಗೆನೇ ಬರೆದೆ. ಅದರ ವಿಮರ್ಶೆ ಬರೀತಾ ಅಮೆರಿಕನ್ ಜರ್ನಲ್ಲೆಲ್ಲ ಒಂದು ವಿಮರ್ಶೆ ಬಂತು. ಆ ವಿಮರ್ಶಕ ಒಂದು ಮಾತು ಹೇಳ್ದ, ಇದು ಶುದ್ಧ ಇಂಡಿಯನ್ ಸಂವೇದನೆ, ಭಾರತೀಯ ಸಂವೇದನೆ ಇದರಲ್ಲಿ ಕಂಡು ಬರ್ತದೆ ಅಂತ ಹೇಳ್ದ. ನನಗೆ ಅದರ ಪರಿವೆಯಾಗಲಿ ಅರಿವಾಗಲಿ ಇರಲಿಲ್ಲ. ಅದನ್ನು ಜಾಗೃತವಾಗಿ ನಾನು ಅದನ್ನು ಉದ್ದೇಶಪೂರ್ಣವಾಗಿ ನಾನು ಅದನ್ನು ಮಾಡಿದವನಲ್ಲ. ಅದು ನಾನು ಭಾರತೀಯನೇ ಆದ್ದರಿಂದ ನನ್ನ ಭಾರತೀಯತೆ ತಾನಾಗಿಯೇ ಅಲ್ಲಿ ಪ್ರಜ್ಞೆಯಲ್ಲಿ ಭಾರತೀಯತೆ ಅಡಗಿರ್ತದೆ. ನನ್ನ ಮೌಲ್ಯಗಳು, ನನ್ನ ಅನುಭವಗಳು, ನನ್ನ ಜೀವನ ದೃಷ್ಟಿ, ದರ್ಶನ ಇವೆಲ್ಲನೂ ಭಾರತೀಯ ಆದ್ದರಿಂದ ಒಂದಿಲ್ಲ ಒಂದು ರೀತಿಯಿಂದ ಅವು ಹೊರಗೆ ಬರ್ತವೆ ಅನ್ನೋದು ಮಾತು. ಆದರೆ ನೀವು ಹೇಳಿದ ನಿಜವಾಗಿ ಭಾರತೀಯ ಸಾಹಿತ್ಯ ಅಂತಂದರೆ ನಮ್ಮ ಪ್ರಾದೇಶಿಕ ಭಾಷೆಗಳಲ್ಲಿ ಏನು ಸಾಹಿತ್ಯ ಬರ್ತದೆ, ಇದೇ ನಿಜವಾದ ಭಾರತೀಯ ಸಾಹಿತ್ಯ. ಇಲ್ಲಿ ಕೂಡ ನಾವು ಒಂದು ಪ್ಲುರಾಲಿಟಿ ಇಟ್ಟುಕೊಂಡು ಹೋಗ್ಬೇಕು ಹೊರತು ವೈವಿಧ್ಯತೆಯನ್ನು ಯಾಕಂದರೆ ನೋಡಿ, ಈಗ ಮಣಿಪುರಿ ಸಾಹಿತ್ಯ ನೋಡಿ, ಮಣಿಪುರಿ ಭಾಷೆ ನೋಡಿ, ಸಂಸ್ಕೃತದ ಸಂಬಂಧ ಇರದಂಥ ಒಂದು ಭಾಷೆ. ಆಮೇಲೆ ಮರಾಠಿ ಅಂತ ಭಾಷೆ ಈ ಒಂದು ಕಡೆ ಸಂಸ್ಕೃತ ಪ್ರಾಕೃತಗಳಿಂದ ಪ್ರಭಾವ ಒಳಗಾಗಿದ್ದರೆ, ಈ ದ್ರವಿಡ ಭಾಷೆಗಳ ಕನ್ನಡದ ಪ್ರಭಾವ ಕೂಡ ಕನ್ನಡದ ಆಶ್ರಯದಲ್ಲೇ ಮರಾಠಿ ಬೆಳೆಯಿತು ಅಂತ ಹೇಳ್ತಾರೆ. ಹೀಗಿರೋದ್ರಿಂದ ಈ ಒಂದು ಪರಿಸ್ಥಿತಿ ಅಲ್ಲಿದೆ. ಅದೇ ಕನ್ನಡ ತಗೊಂಡ್ರೆ ಸಂಸ್ಕೃತದ ಪ್ರಭಾವನೂ ಆಗಿದೆ, ದ್ರವಿಡ ಭಾಷೆಗಳ ಪ್ರಭಾವನೂ ಆಗಿದೆ. ಹೀಗಿರೋದ್ರಿಂದ ಇವೆಲ್ಲವುಗಳಿಗೂ ಸಮಾನವಾದ ಅಂಶಗಳು ಮಹತ್ವದವಲ್ಲ. ಯಾವಾಗಲೂ ಅಂತರಗಳೇನಿರ್ತವೆ, ಭಿನ್ನತೆಗಳಿರ್ತವೆ, ಅವು ನಮಗೆ ಮಹತ್ವದ್ದು. ಎಲ್ಲ ಮನುಷ್ಯರಿಗೂ ಮೂಗು, ಕೈ, ಕಾಲು ಇರ್ತವೆ, ಅದು ಮಹತ್ವದಲ್ಲ. ಆದರೆ ಒಬ್ಬರಿಂದ ಒಬ್ಬರ ಭಿನ್ನ ಆಗಲಿಕ್ಕೆ ನಾವು ಲಕ್ಷಣಗಳಿರ್ತಾವಲ್ಲ, ಅವು ಬಹಳ ಮಹತ್ವದ್ದು. ಇವತ್ತು ಕನ್ನಡ ಸಾಹಿತ್ಯದ ಭಿನ್ನತೆ ಏನು, ವೈಶಿಷ್ಟ್ಯ ಏನು, ಗುಜರಾತಿ ಸಾಹಿತ್ಯದ ವೈಶಿಷ್ಟ್ಯ ಏನು, ಇದು ನಮಗೆ ಮಹತ್ವದ ಪ್ರಶ್ನೆ ಆಗಬೇಕು. ಹಾಗೆ ನೋಡಿದ್ರೆ ನಮ್ಮ ಪ್ರಮುಖ ಭಾಷೆಗಳಲ್ಲಿ ಬೆಂಗಾಲಿ ಆಗಲಿ, ಕನ್ನಡ ಆಗಲಿ, ಮರಾಠಿ ಆಗಲಿ, ಮಲಯಾಳಂ ಆಗಲಿ, ಇಲ್ಲಿ ಶ್ರೇಷ್ಠ ಕೃತಿಗಳು ನಮ್ಮಲ್ಲಿ ಬಂದಿವೆ. ಡಾಕ್ಟರ್ ಅಮೂರ್ ಅವರೇ, ನಿವೃತ್ತರಾದ ನಂತರ ನೀವು ಕವನಗಳನ್ನು ಬರೆಯತೊಡಗಿದ್ದೀರಿ. ಇದೊಂದು ರೀತಿಯ ಅಚ್ಚರಿ, ಕನ್ನಡದಲ್ಲಿ ಇದೊಂದು ರೀತಿಯ ಅಚ್ಚರಿ ಅಂತಲೂ ಹೇಳ್ಬೋದು. ಇದರ ಹಿಂದಿನ ಪ್ರೇರಣೆ ಏನು? ಮತ್ತು ಹೀಗೆ ಸೃಜನಶೀಲ ಕ್ರಿಯೆಗೆ ಇಳಿತೀರಲ್ಲ ನೀವು, ಅಫ್ಕೋರ್ಸ್ ನೀವು ಹೇಳಿದ ಹಾಗೆ ವಿಮರ್ಶೆ ಕೂಡ ಸೃಜನಶೀಲ ಕ್ರಿಯೆನೇ. ಆದರೆ ನಿಮ್ಮೊಳಗಿನ ವಿಮರ್ಶಕ ಮತ್ತು ಕವಿ
ಇವರಿಬ್ಬರು ಈಗ ಬಹಳ ಸಲ ಮುಖಾಮುಖಿ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇವರ ಸಂಬಂಧ ಮತ್ತು ಅವರೊಳಗೆ ನಡೆಯುವಂಥ ಸಂಘರ್ಷ ಹೇಗಿದೆ ನೀವು ಅನುಭವಿಸಿದ ಹಾಗೆ? ಇದರಲ್ಲಿ ನನಗಂತೂ ಅಷ್ಟು ಆಶ್ಚರ್ಯ ಆಗಿಲ್ಲ. ಯಾಕಂತಂದರೆ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದೇ ಕಥೆ ಮತ್ತು ಕವಿತೆಗಳಿಂದ. ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲೂ ನಾನು ಕವಿತೆಗಳನ್ನು ಮೊದಲು ಬರೆದುಂಟು, ಕಥೆಗಳನ್ನು ಬರೆದಿದ್ದೇನೆ. ಆದರೆ ಬಹಳ ವರ್ಷಗಳವರೆಗೆ ನಾನು ಕಥೆ ನಿಲ್ಲಿಸಿದ್ದೆ. ಅಂದರೆ ಒಮ್ಮೆಲೇ ಅದಕ್ಕೆ ನಾನು ಒಂದು ಸಂಗ್ರಹ ತರಬೇಕು ಅಂತ ಮಾಡಿದ್ದೇನೆ. ಅದರ ಹೆಸರು ಅಂದರೆ ಕೊರಡು ಕೊನರಿದೆ ಅಂತ. ಬಹಳ ಸುಂದರವಾಗಿದೆ ಹೆಸರು, ಕೊರಡು ಕೊನರಿದೆ. ಅಂದರೆ ಎಂದೋ ಒಂದು ಕಾಲಕ್ಕೆ ಜೀವಂತ ಇತ್ತು, ಮತ್ತೀಗ ಪುನರ್ ಜೀವನ ಪಡೀತಾ ಇದೆ ಅನ್ನೋ ಅರ್ಥದಲ್ಲಿ ನನ್ನ ಸಂಕಲನದ ಹೆಸರು ನಾನು ವಿಚಾರ ಮಾಡಿದ್ದೇನೆ. ಇನ್ನೂ ಸಂಕಲನ ಪ್ರಕಟಿಸಬೇಕು. ಆದರೆ ಇದನ್ನು ಗಂಭೀರವಾಗಿ ಗಮನಕ್ಕೆ ತರೋದಾದರೆ ಒಂದು ಮಾತು, ನಮ್ಮಲ್ಲಿ ನನ್ನ ಕವಿತೆಗಳಿವೆಯಲ್ಲ, ಇವು ನಾನು ಮೆಚ್ಚಿಕೊಳ್ಳುವ ಕಾವ್ಯಕ್ಕಿಂತ ಬಹಳ ಭಿನ್ನವಾದದ್ದು. ಇವತ್ತು ನನಗೆ ಮೆಚ್ಚುಗೆ ಆಗುವ ಕಾವ್ಯ ಅಂತಂದರೆ ಕನ್ನಡ ಕಾವ್ಯ ಪರಂಪರೆಯ ಮಾರ್ಗ ಮತ್ತು ಮಾರ್ಗಾಂತರಗಳನ್ನ ಜೀರ್ಣಿಸಿಕೊಂಡು ಹೊಸ ಮಾರ್ಗ ಹುಟ್ಟಿಸಿಕೊಂಡು ಆ ಹೊಸ ಮಾರ್ಗದಲ್ಲಿ ಬರೆಯುವಂಥ ಒಂದು ಕಾವ್ಯ. ವೆಂಕಟೇಶ ಮೂರ್ತಿ ಅಥವಾ ಶಿವಪ್ರಕಾಶರು ಇಂಥವರು ಏನು ಇವತ್ತು ಬರಿತಾ ಇದ್ದಾರಲ್ಲ, ಅಂದರೆ ಬೇಂದ್ರೆ ಅವರಿಂದ, ಅಡಿಗರಿಂದ ಏನು ಕಲಿಯಬೇಕೋ ಅದನ್ನು ಕಲಿತು ನಮ್ಮ ಕನ್ನಡ ಕಾವ್ಯ ಪರಂಪರೆಯನ್ನು ಮುಂದುವರಿಸಿಕೊಂಡು, ವರ್ಣನಾತ್ಮಕವಾದಂಥ ಕಥನಾತ್ಮಕವಾದಂಥ ಕನ್ನಡ ಕಾವ್ಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರಲ್ಲ, ಇದು ನನಗೆ ಬಹಳ ಮಹತ್ವದ್ದು. ನಾನು ವಿಮರ್ಶಕನಾಗಿ ಮೆಚ್ಚಿಕೊಳ್ಳೋದು ಇದು. ಆದರೆ ನನ್ನ ಅನುಭವದ ಅಭಿವ್ಯಕ್ತಿಗೆ ಈ ಮಾರ್ಗ ನನಗೆ ಉಪಯುಕ್ತವಾಗಿಲ್ಲ. ಅಂದರೆ ನಾನು ಆ ಮಾರ್ಗದಲ್ಲಿ ಬರೆಯುವಂಥ ಒಂದು ಕವಿ ಅಲ್ಲ. ಹೀಗಿರೋದ್ರಿಂದ ನನ್ನ ಕಾವ್ಯ ನಾನು ಮೆಚ್ಚಿಕೊಳ್ಳುವ ಕಾವ್ಯಕ್ಕಿಂತ ಬಹಳ ಭಿನ್ನವಾದಂಥ ಒಂದು. ನಿಮ್ಮೊಳಗಿನ ವಿಮರ್ಶಕ ಈ ಮಾತು ಹೇಳಿಸ್ತಾನೆ ಇರ್ಬೋದು. ಬೇಂದ್ರೆ ಅವರ ಸಮಗ್ರ ಸಾಹಿತ್ಯ ಕುರಿತಂತೆ, ವಿಮರ್ಶೆ ಕುರಿತ ಹಾಗೆ ಹಾಗೂ ನಿಮ್ಮ ಇತ್ತೀಚಿನ ಕವನಗಳ ಬಗ್ಗೆ ಮೌಲಿಕವಾದ ವಿಚಾರಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸ್ವೀಕರಿಸಿ ಬಂದಿರುವ ನಿಮಗೆ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ, ಕೃತಜ್ಞತೆಗಳು.